ನಮಸ್ತೆ ಎಲ್ಲರಿಗೂ ಶುಕ್ರವಾರದ ಶುಭಾಶಯಗಳು. ಸೊ ಇವತ್ತಿನ ಒಂದು ವಿಚಾರ ಭಗವದ್ಗೀತೆಯಿಂದಲೇ ಸ್ಟಾರ್ಟ್ ಆಗಲಿ ಅಂತ. ಯಾಕಂದರೆ ಮೊನ್ನೆ ಒಬ್ಬರು ನನಗೆ ಕಮೆಂಟ್ ಹಾಕಿದರು, ಮೇಡಮ್ ನೀವು ಭಗವದ್ಗೀತೆ ಹೇಳ್ತೀನಿ ಅಂತ ಹೇಳಿ ನೀವು ಬೇರೆ ಏನೋ ಟಾಪಿಕ್ ಮಾಡ್ತಾ ಇದ್ದೀರಾ ಅಂತ. ಖಂಡಿತ ಭಗವದ್ಗೀತೆ ನಾನು ಬರಿತಾ ಇದ್ದೀನಿ. ಯಾಕಂದರೆ ಇದು ನೋಡಿ ನಾನು ಇಷ್ಟು ಬರೆದು ಮುಗಿಸಿದೆ. ಇದು ಕೋಟಿ ಗೀತಾ ಯಜ್ಞ ಲೇಖನ ಯಜ್ಞ ಅಂತ ಉಡುಪಿಯಿಂದ. ಅದು ನಾನು ಸಂಕಲ್ಪ ಮಾಡಿದ್ದೀನಿ ಧರ್ಮಸ್ಥಳದ ವಿಚಾರದಲ್ಲಿ. ನಮ್ಮ ಧರ್ಮಕ್ಷೇತ್ರಕ್ಕೆ ಇದು ಅಪವಾದ ಬರಬಾರ್ದು, ಅದಕ್ಕೊಂದು ತಾರ್ಕಿಕ ಅಂತ್ಯ ಬರಬೇಕು ಎಂಬ ಉದ್ದೇಶದಿಂದ, ಮತ್ತು ಸೌಜನ್ಯ ಮತ್ತು ಅಲ್ಲಿ ಆದ ಕೊಲೆ ತುಂಬ ಅತ್ಯಾಚಾರ ಪ್ರಕರಣಗಳಿಗೆ ಒಂದು ಅಂತ್ಯ ಸಿಗಬೇಕು. ಈ ವರ್ಷ ನಮಗೆ ಆದಷ್ಟು ಬೇಗ ತುಂಬ ನೆಮ್ಮದಿ ಕೆಡಿಸಿದ ವಿಚಾರ, ಇಡೀ ದಕ್ಷಿಣ ಕನ್ನಡ ಅಂತಲ್ಲ, ಇಂಟರ್ನ್ಯಾಷನಲ್ ಲೆವೆಲಲ್ಲಿ ಸುದ್ದಿಯಾಗದ ವಿಚಾರದು. ಸೊ ತುಂಬ ಜನರಿಗೆ ಗೊಂದಲ ಇದೆ, ನೆಮ್ಮದಿ ಬೇಕು. ಸೊ ಅದಕ್ಕೋಸ್ಕರ ನಾನೊಂದು ಭಗವದ್ಗೀತೆ ಭಕ್ತಿ ಮಾರ್ಗದಿಂದ ನ್ಯಾಯಕ್ಕೋಸ್ಕರ ಹೋರಾಟ ಅಂಥೇಳಿ. ಇನ್ನು ಭಗವದ್ಗೀತೆ ಕುರಿತು ಹೇಳಿದರೆ ಅದು ದೊಡ್ಡ ಟಾಪಿಕ್, ಅದು ಭಗವದ್ಗೀತೆ. ಸೊ ನಾನು ಆ್ಯಕ್ಚುಲಿ 2003 ನಾನು ಕ್ಲಾಸ್ ತಗೋತಾ ಇದ್ದೆ ಮಕ್ಕಳಿಗೆ. ಅಂದರೆ ಭಗವದ್ಗೀತೆ ಕ್ಲಾಸ್ ಅಟೆಂಡ್ ಆಗ್ತಿದ್ದೆ ನಾನು ಚಿನ್ಮಯ ಮಿಷನಲ್ಲಿ, ಚಿನ್ಮಯ ವಿದ್ಯಾಲಯದಲ್ಲಿ ವರ್ಕ್ ಮಾಡುವಾಗ. ನಿಮ್ಗೆ ಗೊತ್ತಿರ್ಬೋದು, ಚಿನ್ಮಯ ಮಿಷನ್ದು ಆ ಪಾಲಿಸಿಯನ್ನು ನಾನು ಆ ಟ್ಯೂನಲ್ಲಿ ಆ ಭಗವದ್ಗೀತೆಯನ್ನು ಕಲ್ತಿದ್ದೆ. ಮತ್ತು ನಮಗೆ ಪ್ರತಿ ಗುರುವಾರ ಧ್ಯಾನ ಮಂದಿರದಲ್ಲಿ ಭಗವದ್ಗೀತೆಯ 15th ಚಾಪ್ಟರ್ ನಾವು ಓದ್ತಿದ್ವಿ. ಸೊ ಅಲ್ಲಿ ಅರ್ಥ ಕೂಡ ಹೇಳ್ತಿದ್ರು. ನಮಗೆ ಸ್ವಾಮೀಜಿ ಗುರುಗಳು ಕ್ಲಾಸ್ ತಗೋತಿದ್ರು. ಮತ್ತು ನಾವು ಕೂಡ, ನಾನು ಯುವ ಕೇಂದ್ರದಲ್ಲಿದ್ದೆ. ಯುವ ಕೇಂದ್ರದಲ್ಲಿ ಇದ್ದುಕೊಂಡು ತುಂಬ ಕ್ಯಾಂಪ್ಗಳನ್ನು ಚಿನ್ಮಯ ಮಿಷನಲ್ಲಿ ಅಟೆಂಡ್ ಆಗಿದ್ದೀನಿ. ಕೇರಳದಾದ್ಯಂತ ಸಂಚರಿಸ್ತೀನಿ. ನಾನೊಂದು ಸಣ್ಣ ಏಜಲ್ಲಿ ನನಗೊಂದು ಆಧ್ಯಾತ್ಮಿಕದ ಒಲವು ಬಂತು. ನೆಕ್ಸ್ಟು ನಾನು ಬಾಲವಿಹಾರ ಅಂತ ಚಿಕ್ಕ ಮಕ್ಕಳಿಗೆ ನಾವು ಸಂಡೇ ಕ್ಲಾಸ್ ತಗೋತಿದ್ವಿ ಭಗವದ್ಗೀತೆದು. ಸೊ ಅಲ್ಲಿ ಕೂಡ ಕೆಲವು ನಾನು ಇದು ಹೇಳ್ತೀನಿ. ಆದರೆ ನನಗೆ ತುಂಬ ಇಷ್ಟವಾದ ಒಂದು ಶ್ಲೋಕ. ಸೊ ನನಗೆ ಡೈಲಿ ಹೇಳಲಿಕ್ಕಾಗುತ್ತೆ ಅಂತ ಹೇಳಲ್ಲ ನಾನು, ಯಾಕಂದರೆ ನನಗೆ ಲಿಮಿಟೆಡ್ ಟೈಮ್ ಇದೆ. ಈಗಷ್ಟೇ ನಾನು ಇನ್ನೂ ಡ್ಯೂಟಿಗೆ ಹೋಗಬೇಕು, 15 ನಿಮಿಷದಲ್ಲಿ ನಾನು ರೆಡಿ ಆಗಬೇಕು. ಸೊ ನಾನು ಸಣ್ಣ ಒಂದು ಇಷ್ಟವಾದ ಶ್ಲೋಕವನ್ನು, ಇದಕ್ಕೊಂದು ವಿಶ್ಲೇಷಣೆಯನ್ನು ನಾನು ಕೊಡ್ತೀನಿ. ಬರೀ ಭಗವದ್ಗೀತೆ ಅರ್ಥ ಹೇಳಿದ್ರೆ ನಿಮ್ಗೆ ಅರ್ಥ ಆಗಲ್ಲ, ಪ್ರಾಕ್ಟಿಕಲ್ ಆಗಿ ಅದಕ್ಕೆ ಒಂದು ಇದು ಹೇಳಬೇಕು. ಅದಕ್ಕೆ ನಾನು ಸಣ್ಣ ಒಂದು ಇದನ್ನು ಪ್ಲೇ ಮಾಡ್ತೀನಿ. ನೀವು फल का ज्ञान ही तो कर्म करवाता है। ಒಂದು ನಿಮಿಷ. और यदि दृष्टि फल से ही हट जाए, ಯಾಕಂದ್ರೆ ನೀವು ನೋಡಿರ್ಬೋದು, ನಾವು ಚಿಕ್ಕ ಏಜಲ್ಲಿ ನಾನು ಭಗವದ್ಗೀತೆ ಇದು ಬರ್ತಿತ್ತು, ರಾಮಾಯಣ ಮಹಾಭಾರತ ಟಿ ವಿಯಲ್ಲಿ. ನಾವು ಅದನ್ನು ತುಂಬ ನೋಡ್ತಿದ್ದೆ. ಆಗ ಹಿಂದಿಯಲ್ಲಿ ಬರ್ತಿತ್ತು. ಸೊ ಆಗ ನಾನು ಹಿಂದಿ ಬೇಗ ಕಲಿತೆ ನಾನು ಚಿಕ್ಕ ಏಜಲ್ಲೇ ಇದನ್ನು ನೋಡಿಕೊಂಡು. कर्मण्येवाधिकारस्ते मा फलेषु कदाचन मा कर्म फल हेतुर्भू माते संगोस्त्वा कर्मणि। किंतु निष्काम कर्म कैसे? ಸೊ ಈ ಕರ್ಮಣ್ಯೇವಾಧಿಕಾರಸ್ತು ನನಗೆ ತುಂಬ ಇಷ್ಟವಾದ ಶ್ಲೋಕ ಅದು. ಭಗವದ್ಗೀತೆಯ ಸಾಂಖ್ಯಯೋಗದಲ್ಲಿ 47ನೇ ನಂಬರ್ ಶ್ಲೋಕ ಬರುತ್ತದು. ಕರ್ಮಣ್ಯೇವಾಧಿಕಾರಸ್ತೆ ಮಾ ಫಲೇಶು ಕದಾಚನ ಮಾ ಕರ್ಮ ಫಲ ಹೇತುರ್ಭ್ರೋ ಮಾ ತೇ ಸಂಗೋಸ್ತ್ಯ ಕರ್ಮಣಿ ಅಂತ. ಅಂದರೆ ನಿನಗೆ ವಿಹಿತ ಕರ್ತವ್ಯಗಳನ್ನು ಮಾಡುವುದಕ್ಕಷ್ಟೇ ಅಧಿಕಾರ, ಅದರ ಫಲಕ್ಕಿಲ್ಲ. ಕ್ರಮ ಫಲಕ್ಕೆ ನೀನೇ ಕಾರಣಕರ್ತನೆಂದು ಕರ್ಮ ಮಾಡಬೇಡ. ಸೊ ನಾನು ತುಂಬ ಇಷ್ಟಪಡುವ ಶ್ಲೋಕ ಇದು. ಯಾಕಂದರೆ ಇಡೀ ಭಗವದ್ಗೀತೆ ಒಂದು ಸಾರಾಂಶ ಅದರಲ್ಲಿದೆ. ಕರ್ಮ ಮಾಡು, ನೀನು ಫಲವನ್ನು ಅಪೇಕ್ಷಿಸಬೇಡ ಅಂತ. ಸೊ ನನಗೆ ತುಂಬ ಜನ ಕೇಳ್ತಾರೆ, ನೀವು ಯಾಕೆ ಹೆಲ್ಪ್ ಮಾಡೋದು, ನೀವು ಯಾಕೆ ತುಂಬ ಜನರಿಗೆ ಸಹಾಯ ಮಾಡೋದು, ದುಡ್ಡಿನ ವಿಚಾರದಲ್ಲಿ ಎಷ್ಟು ಮೋಸ ಹೋಗ್ತೀರಾ ಅಂತ. ಕರ್ಮ ಅಂತ ಹೇಳೋದು ಬರೀ ಕೆಲಸ ಮಾತ್ರ ಅಲ್ಲ. ನಾವು ಆಫೀಸಲ್ಲಿ ಹೋಗೋ ಕೆಲಸಕ್ಕೆ ಕರ್ಮ ಅಂತಲ್ಲ, ಪ್ರತಿಯೊಂದು ನಾವು ಮಾಡೋ ಕೆಲಸನೂ ಕರ್ಮ ಅಂತ ಹೇಳ್ತೀವಿ. ಅದಕ್ಕೊಂದು ಇದು ಮಾಡಬೇಡಿ. ಕೆಲವರು ವ್ಯಾಖ್ಯಾನಗಳು ನಾನು ಹೇಳ್ತೀನಿ, ಒಂದು ರಾಂಗ್ ವ್ಯಾಖ್ಯಾನ ಕೆಲವೊಂದು ಮಾಡಿದ್ದಾರೆ. ಸೊ ನಾನು ಹೇಳೋದು, ನೀವು ಅಪೇಕ್ಷೆ ಇಲ್ಲದೆ, ಕರ್ಮದ ಫಲದ ಅಪೇಕ್ಷೆ ಇಲ್ಲದೆ ಕೆಲಸ ಮಾಡ್ತಾಯಿರಿ, ಅದರ ಫಲವನ್ನು ದೇವರು ಕೊಡ್ತಾರೆ. ಈಗ ನಾನೊಬ್ಬನಿಗೆ ಸಹಾಯ ಮಾಡಿದ್ದೆ ಅಂದ್ಕೊಂಡು ಅವನಿಂದ ನಾನು ಸಹಾಯ ನಿರೀಕ್ಷಿಸೋದು ಬೇಡ. ನೀನು ಸಹಾಯ ಮಾಡ್ತಾಯಿರು, ನೀನು ಕೆಲಸ ಮಾಡ್ತಾಯಿರು, ನೀನು ಕರ್ಮ ಮಾಡ್ತಾಯಿರು, ಅದರ ಫಲ ಭಗವಂತ ನಿನಗೆ ಕೊಡ್ತಾನೆ. ಬೇರೆ ಯಾವುದಾದ್ರೂ ರೂಪದಲ್ಲಿ, ಈಗ ನಾನು ಸಹಾಯ ಮಾಡಿದ ವ್ಯಕ್ತಿನೇ ನನಗೆ ಸಹಾಯ ಮಾಡಬೇಕು ಅಂತಿಲ್ಲ, ಬೇರೆ ಯಾವುದಾದ್ರೂ ರೂಪದಲ್ಲಿ ನಿಮಗೆ ದೇವರು ಕೊಡ್ತಾರೆ. ಇದು ನನಗೆ ತುಂಬ ಅನುಭವಕ್ಕೆ ಬಂದಿದೆ. ಸೊ ನಾನು ತುಂಬ ಜನರಿಗೆ ಅದು ಹೇಳಬಾರ್ದಂತೆ ಸಹಾಯ ಮಾಡಿದ್ದನ್ನು. ಬಟ್ ನಾನು ನನ್ನದೊಂದು ಯಾರೂ ಏನೂ ಇಲ್ಲ ಅಂತ ಹೇಳಿದರೆ ಪಕ್ಕ ನನ್ನ ಕರಗಿ ಹೋಗ್ತೀನಿ. ತುಂಬ ದುಡ್ಡಿನ ವಿಚಾರದಲ್ಲಿ ಮೋಸ ಹೋಗ್ತೀನಿ, ನಾನು ಕೊಡ್ತಾನೆ ಬರ್ತೀನಿ. ಸೊ ಆಗ ನನಗೆ ಅವರಿಂದ ನಿರೀಕ್ಷೆ ಸಿಗಲ್ಲ. ನಾನು ಮತ್ತೆ ಅಯ್ಯೋ ನಾನು ಇಷ್ಟು ಸಹಾಯ ಮಾಡಿದ್ರೂ ನನಗೇನು ಇವರಿಂದ ಮೋಸ ಮಾಡಿದ್ರಲ್ಲ ಅಂತಾಯಿತು. ನೆಕ್ಸ್ಟು ನನಗೆ ಅನ್ಎಕ್ಸ್ಪೆಕ್ಟೆಡ್ ರೀತಿಯಲ್ಲಿ ಬೇರೆ ಯಾರಾದರೂ ಫೈನಾನ್ಷಿಯಲಿ ಅಂತಲ್ಲ, ಮೋರಲ್ ಸಪೋರ್ಟ್. ಈಗ ನಾನು ತುಂಬ ಕುಗ್ಗಿ ಹೋದ ಟೈಮಲ್ಲಿ ಯಾರಾದರೂ ಬಂದು ನನ್ನನ್ನು ಎನ್ಕರೇಜ್ ಮಾಡ್ತಾರೆ. ಇತ್ತೀಚೆಗಷ್ಟೇ ನಿಮಗೆ ಗೊತ್ತಿರ್ಬೋದು, ನನ್ನ ಬಗ್ಗೆ ನಿರಂತರ ಫೇಸ್ಬುಕ್ಕಲ್ಲಿ, ಸೋಷಿಯಲ್ ಮೀಡಿಯಾದಲ್ಲಿ ತೇಜವಾದಿ ಆಗ್ತದೆ. ಯೂಟ್ಯೂಬಲ್ಲಿ ವೀಡಿಯೋ ಮಾಡಿ ಹಾಕೋದು, ಏನೇನೋ ಇದು ಮಾಡೋದು. ಐ ಜಸ್ಟ್ ಇಗ್ನೋರ್ ಮಾಡಿದ್ದೀನಿ ನಾನು ತುಂಬ ಜನನ. ಅದು ಕೆಲವೊಮ್ಮೆ ಕುಗ್ಗಿ ಹೋದೆ, ಯಾಕಂದರೆ ನಮ್ಮವರೇ ನನಗೆ ತುಂಬ ತೊಂದರೆ ಕೊಡ್ತಾ ಇದ್ದಾರಲ್ಲ ಅಂತೇಳಿ ತುಂಬ ಕುಗ್ಗಿ ಹೋದೆ. ಆ ಟೈಮಲ್ಲಿ ನನಗೆ ನಾನು ವಾಟ್ಸಪ್ ಸ್ಟೇಟಸಲ್ಲಿ ನನ್ನ
ತುಂಬ ಆತ್ಮೀಯರು ಅಂದರೆ ನಾನು ತುಂಬ ಕಾಂಟ್ಯಾಕ್ಟಲ್ಲೇ ಇರಲಿಲ್ಲ ಒಂದು 2 ವರ್ಷದಿಂದ. ಈ ಸೌಜನ್ಯ ವಿಚಾರಕ್ಕೆ ಬಂದಮೇಲೆ ಅವರೆಲ್ಲ ನನ್ನನ್ನು ದೂರ ಮಾಡಿದರು. ಅವರಿಗೆಲ್ಲ ಇಷ್ಟ ಇರಲಿಲ್ಲ ನಾನು ಈ ವಿಚಾರ ಮಾತಾಡೋದು. ಬಟ್ ನಾನು ಯಾವತ್ತೂ ಅಲ್ಲಿಂದ ಹೊರಗೆ ಬಂದೆ ಅಂದ್ಕೊಂಡು ಎಲ್ಲರೂ ಕೂಡ ನನಗೆ ಮೆಸೇಜ್ ಮಾಡಿದರು, ಒಳ್ಳೆ ವಿಷಯ ಮಾಡಿದ್ದಿ ನೀನು, ತುಂಬ ಒಳ್ಳೆ ವಿಚಾರ ಮಾಡಿದ್ದಿ, ಬದಲಾಗು ನೀನು, ಬೇಡ ಆ ಗ್ಯಾಂಗ್ ಜೊತೆ ಸೇರಬೇಡ ಅಂತ. ಸೊ ನನಗೆ ಆಗ ಧೈರ್ಯ ತುಂಬಿದವರು. ಅಟ್ಲೀಸ್ಟ್ ಅಲ್ಲ ದುಡ್ಡಿನ ಅಗತ್ಯ ಇರಲಿಲ್ಲ ನನಗೆ, ಮಾನಸಿಕವಾಗಿ ಒಂದು ಸ್ಥೈರ್ಯ ತುಂಬ ಹಿತೈಷಿಗಳು ನನ್ನ ಫ್ಯಾಮಿಲಿಯವರು. ನನ್ನ ಅಕ್ಕ ಮೊನ್ನೆ ಒಂದು ವಿಜಯನಾರವಿ ಜೊತೆ ಕಾನ್ಫರೆನ್ಸ್ ಕಾಲ್ ಆಗಾಗ ಅವಳು ಹೇಳಿದ್ರು, ಯಾವ ಕಾರಣಕ್ಕೂ ನಿನ್ನನ್ನು ನಾವು ಬಿಟ್ಕೊಡಲ್ಲ, ನಾನು ಇದ್ದೀನಿ ನಿನ್ನ ಜೊತೆ ಅಂತ ಹೇಳೋ ಒಂದು, ಅದು ನಂಗೆ ಗೊತ್ತಿದೆ ನನ್ನ ಫ್ಯಾಮಿಲಿ ಯಾವತ್ತೂ ನನ್ನನ್ನು ಬಿಟ್ಕೊಡಲ್ಲ, ನಾನು ಎಷ್ಟೇ ತಪ್ಪು ಮಾಡಿದ್ರು ನನ್ನನ್ನು ಬಿಟ್ಕೊಡಲ್ಲ, ಅವ್ರು ಕ್ಷಮಿಸ್ತಾರೆ ಅಂತ. ಸೊ ಇದು ಆ ತುಂಬಿದ ನನಗೆ ಧೈರ್ಯ ಇದೆಯಲ್ಲ, ಅದು ಕೂಡ ಒಂದು ನಾನು ಮಾಡಿದ ಕರ್ಮದ ಫಲ ಅಂತ ನಾನು ತಿಳ್ಕೊತೀನಿ. ಸೊ ನೀವು ಸಹ ಹಾಗೆಯೇ ಕೆಲಸ ಮಾಡ್ತಾಯಿರಿ, ಕೆಲಸ ಭಗವಂತನ ಇಚ್ಛೆ ಮಾಡ್ತಾಯಿರಿ, ಒಳ್ಳೆ ಕೆಲಸಗಳನ್ನು ಮಾಡ್ತಾಯಿರಿ. ಗೊತ್ತಿಲ್ಲದೆ ಮಾಡುವ ತಪ್ಪುಗಳಿಗೆ ಕ್ಷಮೆ ಇದೆ, ಒಳ್ಳೆ ಕೆಲಸಗಳನ್ನು ಮಾಡ್ತಾಯಿರಿ, ಅದರ ಕರ್ಮ ಫಲ ನಮಗೆ ರಿಟರ್ನ್ ಸಿಗುತ್ತೆ. ಅವರಿಂದಲೇ ಸಿಗಬೇಕು ಅಂತಿಲ್ಲ. ಈಗ ನಾನೊಂದು ವ್ಯಕ್ತಿಗೆ ಸಹಾಯ ಮಾಡಿದೆ, ಅವ್ನು ನನಗೆ ಸಹಾಯ ಮಾಡಬೇಕು ಅಂತಿಲ್ಲ. ಬೇರೆ ಯಾವುದಾದ್ರೂ ವ್ಯಕ್ತಿ ನಿಮಗೆ ಸಹಾಯ ಬೇಕಾಗ ಕಾಣದ ಕೈಗಳು, ದೇವರ ರೂಪದಲ್ಲಿ ಬಂದ ಅಂತ ಹೇಳ್ತೀವಲ್ಲ ಕೆಲವರನ್ನೆಲ್ಲ, ದೇವರ ರೂಪದಲ್ಲಿ ಬರೋದಲ್ಲ, ನಾವು ಮಾಡಿದ ಕರ್ಮದ ಫಲ ನಮಗೆ ಸಿಗುತ್ತೆ. ಅದು ಒಳ್ಳೆ ಕರ್ಮ ಮಾಡಿದರೆ ಒಳ್ಳೆಯ ಫಲ ಸಿಗುತ್ತೆ, ಕೆಟ್ಟ ಕರ್ಮ ಮಾಡಿದರೆ ಕೆಟ್ಟ ಕರ್ಮ ಸಿಗುತ್ತೆ. ಕೆಲವೊಮ್ಮೆ ಗೊತ್ತಿಲ್ಲದೆ ಮಾಡಿದ ತಪ್ಪುಗಳಿಗೆ ಕ್ಷಮೆ ಇದೆ. ಭಗವಂತನಲ್ಲಿ ನೀವು ಪ್ರಾರ್ಥನೆ ಮಾಡುವ ಕೇಳಿ, ಭಗವಂತ ಗೊತ್ತಿಲ್ಲದೆ ತಪ್ಪು ಮಾಡಿದ್ದೀನಿ ಕ್ಷಮಿಸ್ತಾನೆ ಭಗವಂತ, ಎಲ್ಲದಕ್ಕೂ ಕ್ಷಮಿಸ್ತಾನೆ, ಮತ್ತು ಒಳ್ಳೆಯವರಾಗಲಿಕ್ಕೂ ಅವಕಾಶ ಇದೆ. ನೆಕ್ಸ್ಟು ಈ ವಿಷಯ ನಾನು ಹೇಳಬೇಕು, ಯಾಕಂದರೆ ಮೊನ್ನೆ ನಾನು ಪ್ರಶಾಂತ್ ಅವರ ಯೂಟ್ಯೂಬ್ ಚಾನಲಲ್ಲಿ ಒಂದು ಬಾಲನ್ ಸರ್ ಜೊತೆ ಇಂಟರ್ವ್ಯೂ ನೋಡಿದೆ. ಅದರಲ್ಲಿ ಅವರು ಹೇಳ್ತಾರೆ, ಅವರು ಮನುಸ್ಮೃತಿಗೆ ವಿರೋಧ ಅಂತ. ನಾನು ಸಹ ಮನುಸ್ಮೃತಿ ಎಲ್ಲ ಇದನ್ನು ಒಪ್ಪಿಕೊಳ್ಳೋದಿಲ್ಲ, ಯಾಕಂದರೆ ನಾನು ಹೇಳಿದ್ದೀನಿ, ನಾನು ಓಪನಾಗಿ ಹೇಳ್ತೀನಿ, ನನ್ನ ಕೆಲವು ಸಿದ್ಧಾಂತಗಳು ರಾಜಕೀಯಕ್ಕೆ ಬಂದಾಗೆಲ್ಲ ಕಮ್ಯುನಿಸ್ಟ್ ಪಾಲಿಸಿಯನ್ನು ನಾನು ಫಾಲೋ ಮಾಡೋಳು. ನಾನು BJP, ಬಜರಂಗ ದಳ, RSS ಅಂತೂ ಖಂಡಿತ ಅಲ್ಲ. ನಾನು ಮೋದಿ ವಿರೋಧಿ ಕೂಡ, ಆಯಿತಾ, ಅದನ್ನು ಓಪನಾಗಿ ಹೇಳ್ತೀನಿ, ನನಗೇನು ಭಯ ಇಲ್ಲ. ಸೊ ನಾನು ಭಗವದ್ಗೀತೆ ವಿಷಯ ಅದರಲ್ಲಿ ಬ್ಯಾಕ್ ಟು ದ ಟಾಪಿಕ್, ನಾನು ಪ್ರಶಾಂತ್ ಅವರು ಯೂಟ್ಯೂಬಲ್ಲಿ ನೋಡಿದ ಒಂದಿದರಲ್ಲಿ ಇದೇ ಶ್ಲೋಕವನ್ನು ಹೇಳ್ತಾರೆ ಬಾಲನ್ ಸರ್ ಅವರು. ನಾನು ಅವರಿಗೆ ಹೇಳುವಂಥ ವ್ಯಕ್ತಿ ಅಲ್ಲ, ಅಷ್ಟು ದೊಡ್ಡ ವ್ಯಕ್ತಿ ಅಲ್ಲ. ಬಾಲನ್ ಸರ್ ಬಗ್ಗೆ ನನಗೆ ತುಂಬ ಗೌರವ ಇದೆ. ಒಳ್ಳೆ ಇದು ಅಡ್ವೊಕೇಟು, ತುಂಬ ಜನಪರ ಕಾಳಜಿ ಇರುವ ಅಡ್ವೊಕೇಟು. ಅವರೊಂದು ಇಲೆಕ್ಷನಿಗೆ ಕೂಡ ನಿಲ್ತಾ ಇದ್ದಾರೆ. ನಾನು ಪ್ರತಿದಿನ ಅವರಿಗೆ ಪ್ರೇ ಮಾಡ್ತಾಯಿದ್ದೀನಿ. ಸೌಜನ್ಯ ವಿಚಾರದಲ್ಲೂ ಮುಂದೆ ಬಂದಿದ್ದಾರೆ. ಆದಷ್ಟು ಬೇಗ ಅವರಿಗೆ ಗೆಲುವು ಅವರದಾಗಲಿ ಅಂತ ನಾನು ಹೇಳ್ತಾ ಇದ್ದೀನಿ. ನೆಕ್ಸ್ಟು ಅವರೊಂದು ಅದರಲ್ಲಿ ಒಂದು ನೀವು ನೋಡ್ಬೋದು, ಆ ಚಾನಲ್ ಹೋಗಿ ಒಮ್ಮೆ ನೋಡಿ, ಅವರೊಂದು ಟಾಪಿಕ್ ಡಿಸ್ಕಸ್ ಮಾಡ್ತಾರೆ ಇದೇ ವಿಷಯವನ್ನು. ನೀನು ಕೃಷ್ಣ ಹೇಳ್ತಾನೆ ಭಗವದ್ಗೀತೆಯಲ್ಲಿ, ನೀನು ಕೆಲಸ ಮಾಡು, ಕೂಲಿ ಕೇಳಬೇಡ ಅಂತ. ಅದು ಕೆಲಸ ಅಲ್ಲ. ಈಗ ನಾನು ಆಫೀಸಿಗೆ ಕೆಲಸಕ್ಕೆ ಹೋಗ್ತೀನಿ, ನನಗೆ ಸಂಬಳ ಕೊಡಬೇಡಿ ಅಂತ ಹೇಳುವಷ್ಟು ನಾನು ಇದಲ್ಲ, ಆ ಅರ್ಥದಲ್ಲಿ ಅಲ್ಲ ಬಾಲನ್ ಸರ್ ಕರ್ಮ ಅಂತ ಹೇಳೋದು. ಪ್ರತಿಯೊಂದು ನಾನು ವಿಚಾರನೂ, ನಾನೊಂದೊಬ್ಬರಿಗೆ ಸಹಾಯ ಮಾಡೋದಾಗಲಿ, ನನ್ನ ಮನೆಯಲ್ಲಿ ಒಂದು ಸಣ್ಣ ಪುಟ್ಟ ಕೆಲಸ ಮಾಡೋದಾಗಲಿ, ನಾನು ಪಕ್ಕದ ಮನೆಯವರಿಗೆ ಒಂಚೂರು ಸಹಾಯ ಮಾಡ್ತೀನಿ, ಏನಾದರೂ ಒಂದು ಸಣ್ಣ, ಅದು ಸಹ ಕರ್ಮನೇ ಬರುತ್ತೆ. ಸೊ ನೀವು ಉದ್ದೇಶಿಸ್ತಾರ ಕರ್ಮ ಅಂದರೆ ನಾವು ಕೆಲಸಕ್ಕೆ ಹೋಗೋದು, ಸಂಬಳ ತಗೊಳ್ಳೋದು, ಅದಲ್ಲ. ತುಂಬ ಕರ್ಮಗಳನ್ನು ನಾವು ಮಾಡ್ತಾ ಇರ್ತೀವಿ ಜೀವನದಲ್ಲಿ. ನಾವು ಹುಟ್ಟಿನಿಂದ ಬುದ್ಧಿ ತಿಳಿದಂದಿಂದ ನಾವು ಒಂದೊಂದು ಪ್ರತಿಯೊಂದೂ ಕರ್ಮನೇ. ನಾವು ಮಾಡೋ ಕೆಲಸ, ಕರ್ಮ ಅಂದರೆ ಕೆಲಸ ಅಂತ ಬರುತ್ತೆ. ಎಲ್ಲ ರೀತಿಯಲ್ಲಿ ಉದ್ಯೋಗ ಅಂತಲೇ ಆಗಬೇಕು ಅಂತ ಇಲ್ಲ, ಅದು ತುಂಬ ವಿಚಾರ ಇದೆ ಕರ್ಮದಲ್ಲಿ. ಸೊ ಕಲಿಯುಗದಲ್ಲಿ ಶಾಪ ತಟ್ಟೋದಿಲ್ಲಂತೆ. ಕಲಿಯುಗದಲ್ಲಿ ಕಲ್ಕಿ ಅವತಾರ ಶಾಪ ತಟ್ಟಲ್ಲ, ಯಾರಿಗೂ ಯಾರ್ದು ಶಾಪ ತಟ್ಟಲ್ಲ. ನಾನು ಶಾಪ ಹಾಕ್ತೀನಿ ಅಂತ ಹೇಳ್ತೀನಲ್ಲ ಸುಮ್ಮನೆ ಒಮ್ಮೆ, ನಾನು ಶಾಪ ಕೊಡೋದಿಲ್ಲ. ಮನಸ್ಸಿಗೆ ಬೇಜಾರಾದರೆ, ಯಾರ್ದಾದ್ರೂ ಒಂದು ಮನಸ್ಸನ್ನು ನೀವು ನೋವು ಮಾಡಿದ್ರೆ, ನಾನು ಬ್ರಾಹ್ಮಣರು ಜಾತಿ ಅಂತ ಹೇಳಲ್ಲ, ಯಾವುದಾದ್ರೂ ಒಂದು ಮನಸ್ಸಿಗೆ, ಹೆಣ್ಣು ಗಂಡು ಅಂತಿಲ್ಲ, ಮನಸ್ಸು ನೊಂದು ಕಣ್ಣೀರು ಬಂದರೆ, ಇತ್ತೀಚೆಗೆ ನಾನೊಂದು ಸ್ಟ್ಯಾಟಸ್ ಆಗಿದೆ, ಪೋಸ್ಟ್ ಹಾಕಿದ್ದೆ, ಭಗವಂತನಲ್ಲಿ ಒಂದು ಮುಂದೆ ನಿಂತು ಕಣ್ಣೀರು ಹಾಕಿ ಆದರೆ ಭಗವಂತ ಅದಕ್ಕೆ ಖಂಡಿತ ಶಿಕ್ಷೆ ಕೊಡ್ತಾನೆ. ಆ ವ್ಯಕ್ತಿ ಯಾರು ಕಣ್ಣೀರು ಹಾಕಿಸಿದ್ರೋ ಅವನು ಅನುಭವಿಸ್ತಾನೆ ಅಂತ. ಕಲಿಯುಗದಲ್ಲಿ ಶಾಪ ತಟ್ಟೋದಿಲ್ಲ, ಕರ್ಮ ರಿಟರ್ನ್ಸ್. ನಾನು ಯಾವತ್ತೂ ಹೇಳ್ತೀನಿ ಈ ಮಾತನ್ನು, ಕಲಿಯುಗದಲ್ಲಿ ಕರ್ಮ ರಿಟರ್ನ್ಸ್. ಮೊದಲೆಲ್ಲ ಅಪ್ಪ ಅಮ್ಮ ಮಾಡಿದ ಕರ್ಮದ ಫಲ ಮಕ್ಕಳು ಅನುಭವಿಸ್ತಿದ್ದೆ. ಈಗ ನನ್ನ ಇದರಲ್ಲಿ ಹಾಗೆ ಆಗಿದ್ದು, ನನ್ನ ಅಪ್ಪ ಅಮ್ಮ ಮಾಡಿದ ಪುಣ್ಯದ ಫಲನೇ ನಾವು ಮಕ್ಕಳು ಅನುಭವಿಸ್ತಾ ಇರೋದು. ಒಳ್ಳೆ ವಿದ್ಯಾಭ್ಯಾಸ ಎಲ್ಲ ಮಕ್ಕಳಿಗೂ, ಒಳ್ಳೆ ಮದುವೆ, 1 ತಿಂಗಳೊಳಗೆ ಎಲ್ಲರದ್ದು ಮದುವೆ ಆಗಿದೆ, ಅರೇಂಜ್ಡ್ ಮ್ಯಾರೇಜ್ ಎಲ್ಲರದ್ದು, ಯಾವುದೇ ವಿಘ್ನ ಬಂದಿಲ್ಲ. ನನ್ನಪ್ಪ ಯಾವುದೇ ಆಸ್ತಿ ಮಾಡಿಲ್ಲ, ಆದರೆ 1 ತಿಂಗಳೊಳಗೆ ಎಲ್ಲ 4 ಮಕ್ಕಳಿಗೂ, 4 ಹೆಣ್ಮಕ್ಳಿಗೂ 4 ಮನೆತನದ ಹಿರಿಯ ಸೊಸೆಯಂದಿರಾಗಿ ನಾವು ಹೋಗಿದ್ದೀವಿ. ಅದು ಅಪ್ಪಮ್ಮ ಮಾಡಿದ ಪುಣ್ಯದ ಫಲ. ನನ್ನ ಅಪ್ಪ ನನ್ನ ಯಾವತ್ತೂ ನಮ್ಮ ಮನೆಯಲ್ಲಿ ಹೇಳೋದು ಧರ್ಮರಾಯ ಅಂತ. ಅದು ಬಿಟ್ಟು ಅದೇ ಸ್ವಭಾವ ನನಗೆ ಬಂದಿದ್ದು. ಯಾರಿಗೂ ಕಷ್ಟ ಬಂದ್ರೂ ಅಪ್ಪ ಮುಂದೆ ಹೋಗ್ತಾರೆ ಸಹಾಯ ಮಾಡೋಕ್ಕೆ, ಆರ್ಥಿಕವಾಗಿ ಆಗಲಿ ಇದು ಮಾಡಿ. ಅದೇ ಒಂದು ಸ್ವಭಾವ ನನಗೂ ಬಂತು. ಯಾರು ಸ್ವಲ್ಪ ಕಣ್ಣೀರು ಹಾಕಿದ್ರೂ ನಾನು ತುಂಬ ಕರಗಿ ಬೀಳ್ತೀನಿ. ಸೊ ನಾನು ತುಂಬ ಕಳ್ಕೊಂಡಿದ್ದೀನಿ, ಆದರೆ ನಾನು ಕಳ್ಕೊಂಡದ್ರ ಬಗ್ಗೆ ಆಲೋಚನೆ ಮಾಡೋದೇ ಇಲ್ಲ. ನಾನು ನೆವರ್ ಥಿಂಕ್ ಅಬೌಟ್ ದ ಪಾಸ್ಟ್, ನೆವರ್ ವರಿ ಅಬೌಟ್ ದ ಫ್ಯೂಚರ್. ನಾನು ಫ್ಯೂಚರ್ ಬಗ್ಗೆ ವರಿ ಆಗ್ತಾನೇ ಇಲ್ಲ. ಪ್ರೆಸೆಂಟ್ ಸಿಚುವೇಷನಲ್ಲಿ ನಾನು ಲೀಡ್ ಮಾಡ್ತಾಯಿದ್ದೀನಿ ಮತ್ತು ಹ್ಯಾಪಿಯಾಗಿರಬೇಕು ಲೈಫಲ್ಲಿ. ನಾನು ತುಂಬ ಡಿಪ್ರೆಸ್ಡ್ ಆಗಿದ್ದೆ ಕೆಲವೊಂದು ವಿಚಾರದಲ್ಲಿ. ಈ ಡಿಪ್ರೆಷನ್ ಎಂಬುದು ನನಗೆ ತುಂಬ ಪ್ರಾಬ್ಲಮ್ ಆಗಿತ್ತು. 21 ವರ್ಷದಿಂದ
ಇತ್ತೀಚಿನವರೆಗೆ ನನಗೆ ಡಿಪ್ರೆಷನ್ ತುಂಬ ಪ್ರಾಬ್ಲಮ್ ಆಗಿತ್ತು. ಆವಾಗವಾಗ ಡಿಪ್ರೆಸ್ಡ್ ಆಗ್ತಿದ್ದೆ ನಾನು. ಅಂದರೆ ನನ್ನ ಡಿಪ್ರೆಷನ್ಗೆ ಕಾರಣ ನನ್ನ ಎಕ್ಸ್ಪೆಕ್ಟೇಷನ್ ತುಂಬ ಇಟ್ಕೋತಿದ್ದೆ. ಅದು ಆಗ್ತಾ ಇಲ್ಲ ಅನ್ನೋಗ್ಲೇ ಐ ವಿಲ್ ಬಿ ಡಿಪ್ರೆಸ್ಡ್. ಮತ್ತು ಇದಕ್ಕೆ ಯಾವುದೇ ರೋಗ, ಯಾವುದೇ ಟ್ರೀಟ್ಮೆಂಟು ಆಗಿಲ್ಲ. ಯಾರು ಧೈರ್ಯ ತುಂಬಿದ್ರೂ ನನಗೆ ಆಗ್ತಿರಲಿಲ್ಲ. ಮತ್ತು ಇತ್ತೀಚೆಗೆ ನನ್ನ ಅಣ್ಣ ಹೇಳುವಾಗ ಎಲ್ಲ ಡಿಪ್ರೆಷನಿಗೂ ಪ್ರಾಬ್ಲಮ್ ವಿಟಮಿನ್ ಎಮ್ ಅಕ್ಕ ಅಂತ ಹೇಳಿದರು. ಅಕ್ಕ ಅಂದರೆ ಇದು ಸಾರಿ, ವಿಟಮಿನ್ ಎಮ್ ಅಂದರೆ ಮನಿ ಅಂತ. ಮನಿ ಇದ್ದರೆ ಡಿಪ್ರೆಷನ್ ಬರಲ್ಲ. ಇದು ನಾನು ಡಾಕ್ಟ್ರಿಗೆ ಹೇಳ್ತಾ ಇದ್ದೀನಿ, ನೀವು ವಿಟಮಿನ್ ಎಮ್ ಇದೆನಾ ಯಾವ ಮನುಷ್ಯನಿಗೂ ಡಿಪ್ರೆಷನ್ ಬರಲ್ಲ. ಯಾಕಂದರೆ ಮನಿ ಕ್ಯಾನ್ ಬೈ ಎನಿಥಿಂಗ್ ನಾವು, ಆಯಿತಾ. ದುಡ್ಡು ಕೊಟ್ಟರೆ ನನಗೆ, ನಾನು ಒಬ್ಬಳೇ ಇದ್ದೀನಂದ್ರೆ ನನಗೆ ಸಹಾಯಕ್ಕೆ ಹೋಮ್ ನರ್ಸ್ ಮಾಡ್ಬೋದು, ಎಲ್ಲ ಸಿಗುತ್ತೆ. ಆದರೆ ದುಡ್ಡು ಕೊಟ್ಟರೆ ಸಿಗೋದು ಒಂದಿದೆ, ಪ್ರೀತಿ ಕಾಳಜಿ ಎಲ್ಲ, ಅದೆಲ್ಲ ದುಡ್ಡು ಕೊಟ್ಟರೆ ಸಿಗಲ್ಲ. ಅದು ಸಹ ಇದೆ, ಎಲ್ಲ ದುಡ್ಡಿನ ಮೇಲೆ ಡಿಪೆಂಡ್ ಆಗಲ್ಲ. ಸೊ ಸಣ್ಣ ಒಂದು ಸಂದೇಶ, ಓವರಾಲು ಬಿ ಹ್ಯಾಪಿ ಇನ್ ಲೈಫ್. ನಂದು ಮೋಟೋ ಏನಂದರೆ, ನಾನು ತುಂಬ ಜನಕ್ಕೆ ಕಿರಿಕಿರಿ ಕೊಡ್ತೀನಿ ಅವರು, ಬಟ್ ನಾನು ಖುಷಿಯಾಗಿರ್ತೀನಿ. ಯಾಕಂದರೆ ಕೆಲವರಿಗೆ ಬೈಬೇಕಾದಲ್ಲಿ ಬೈಬೇಕಾಗುತ್ತೆ. ಆ ಭಾಷೆಗಳಲ್ಲಿ ನೀವು ಯಾಕೆ ಕೆಟ್ಟ ಭಾಷೆಗಳನ್ನು ಬೈತೀರಿ ಬ್ರಾಹ್ಮಣರಾಗಿ ಅಂತಲ್ಲ, ಯಾವುದೇ ವ್ಯಕ್ತಿಗೆ ಅವನ ಕೆಟಗರಿಗೆ ಇಳಿದು ಮಾತಾಡಬೇಕಾಗುತ್ತೆ. ತುಂಬ ಜನರು ನನ್ನನ್ನು ತುಂಬ ರೆಸ್ಪೆಕ್ಟ್ ಮಾಡ್ತಾರೆ. ನನ್ನ ಪಾಲಿಸಿ ಅಷ್ಟೇ, ಗಿವ್ ರೆಸ್ಪೆಕ್ಟ್, ಟೇಕ್ ರೆಸ್ಪೆಕ್ಟ್. ನಾವು ರೆಸ್ಪೆಕ್ಟ್ ಕೊಡುವಲ್ಲಿ ರೆಸ್ಪೆಕ್ಟ್ ಕೊಡ್ತೀವಿ. ಯಾರನ್ನು ಯಾವ ವಿಚಾರದಲ್ಲಿ ಹೇಗೆ ಮಾತಾಡಿಸ್ಬೇಕು ಅಂತ ನನಗೆ ಗೊತ್ತು. ಸೊ ಇದಿಷ್ಟೊಂದು ಸಣ್ಣ ವಿಚಾರ. ಇದನ್ನು ಕೇಳಿ ನಿಮಗೆ ಏನಾದರೂ ಬದುಕಲ್ಲಿ ಅಳವಡಿಸ್ಬೇಕು ಅಂತಿದ್ದರೆ ಅಳವಡಿಸ್ಕೊಳ್ಳಿ. ನಾನು ಹೇಳಿದ್ದನ್ನು ನೀವು ಕೇಳಬೇಕು ಅಂತಿಲ್ಲ. ಸೊ ಇದಿಷ್ಟು ವಿಚಾರ. ಇವತ್ತು ಶುಕ್ರವಾರ ಶುಭವಾಗಲಿ.